ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಬಸವಣ್ಣನವರ ಒಂದು ಸ್ವರವಚನ ಈಗೇನು ಓಂಕಾರಕ್ಕವ್ರು ಹಾಡಿದಾರಲ್ಲ ಅದನ್ನೇ ನೋಡೋಣ. ಮೊದಲು ಬಹಳ ಹಾಡ್ತಿದ್ದೆ, ಇತ್ತೀಚೆಗೆ ಹಾಡಿಲ್ಲ ಅದನ್ನ. ಓಂ ನಮ ಶಿವಾಯ ಎಂಬ ನಾಮದ ಬೀಜವ ನಾಲಿಗೆ ತುದಿಯಲ್ಲಿ ಬಿತ್ತೀರಯ್ಯ. ಓಂ ನಮ ಶಿವಾಯ ಎಂಬ ನಾಮದ ಬೀಜವ ನಾಲಿಗೆ ತುದಿಯಲ್ಲಿ ಬಿತ್ತೀರಯ್ಯ. ಓಂ ನಮ ಶಿವಾಯ ಎಂಬ ನಾಮದ ಬೀಜವ ಹೃದಯ ಹೊಲವ ಮಾಡಿ ಮನದ ನೇಗಿಲ ಹೂಡಿ, ಹೃದಯ ಹೊಲವ ಮಾಡಿ ಮನದ ನೇಗಿಲ ಹೂಡಿ, ಶ್ವಾಸಕೋಶವೆಂಬ ಎರಡೆತ್ತುಗಳ ಹೂಡಿ, ಹೃದಯ ಹೊಲವ ಮಾಡಿ ಮನದ ನೇಗಿಲ ಹೂಡಿ, ಶ್ವಾಸಕೋಶವೆಂಬ ಎರಡೆತ್ತುಗಳ ಹೂಡಿ, ಜ್ಞಾನೋದಯವೆಂಬ ಹಗ್ಗ ಕಣ್ಣಿಯ ಮಾಡಿ, ಜ್ಞಾನೋದಯವೆಂಬ ಹಗ್ಗ ಕಣ್ಣಿಯ ಮಾಡಿ, ನಿರ್ಮಲವೆಂಬ ಕುಂಟೆ ಹೊಡೆಯಿರಯ್ಯ. ಓಂ ನಮ ಶಿವಾಯ ಎಂಬ ನಾಮದ ಬೀಜವ ನಾಲಿಗೆ ತುದಿಯಲ್ಲಿ ಬಿತ್ತೀರಯ್ಯ. ಓಂ ನಮ ಶಿವಾಯ ಎಂಬ ನಾಮದ ಬೀಜವ ಉದಯಸ್ತಮಾನವೆಂಬ ಮದ ಮತ್ಸರವೆಂಬ ಮರಗಳ ಕಡಿಯೂತ, ಕಾಮಕ್ರೋಧವೆಂಬ ಕಳೆಯನೆ ಕಿತ್ತು, ಮದ ಮತ್ಸರವೆಂಬ ಮರಗಳ ಕಡಿಯೂತ, ಕಾಮಕ್ರೋಧವೆಂಬ ಕಳೆಯನೆ ಕಿತ್ತು, ಪಂಚೇಂದ್ರಿಯಗಳ ಮಂಚಿಗೆಯನೆ ಹೂಡಿ, ಪಂಚೇಂದ್ರಿಯಗಳ ಮಂಚಿಗೆಯನೆ ಹೂಡಿ, ಚಂಚಲವೆಂಬ ಪಕ್ಷಿ ಹೊಡೆಯಿರಯ್ಯ. ಓಂ ನಮ ಶಿವಾಯ ಎಂಬ ನಾಮದ ಬೀಜವ ನಾಲಿಗೆ ತುದಿಯಲ್ಲಿ ಬಿತ್ತೀರಯ್ಯ. ಓಂ ನಮ ಶಿವಾಯ ಎಂಬ ನಾಮದ ಬೀಜವ ಉದಯಸ್ತಮಾನವೆಂಬ ಎರಡು ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿ ಅಳೆಯುತ್ತಿದೆ, ಉದಯಸ್ತಮಾನವೆಂಬ ಎರಡು ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿ ಅಳೆಯುತ್ತಿದೆ. ಸ್ವಾಮಿ ಶ್ರೀ ಕೂಡಲ ಸಂಗದ ನೆನೆದಡೆ, ಸ್ವಾಮಿ ಶ್ರೀ ಕೂಡಲ ಸಂಗದ ನೆನೆದಡೆ, ಹುಟ್ಟು ಸಾವು ಎಂಬುದಿಲ್ಲವಯ್ಯ. ಓಂ ನಮ ಶಿವಾಯ ಎಂಬ ನಾಮದ ಬೀಜವ ನಾಲಿಗೆ ತುದಿಯಲ್ಲಿ ಬಿತ್ತೀರಯ್ಯ. ಓಂ ನಮ ಶಿವಾಯ ಎಂಬ ಓಂ ನಮ ಶಿವಾಯ ಎಂಬ ಓಂ ನಮ ಶಿವಾಯ ಎಂಬ ನಾಮದ ಬೀಜವ. ಕೃಷಿ ಮತ್ತು ಆಧ್ಯಾತ್ಮ ಎರಡೂ ಹೆಚ್ಚು ಕಡಿಮೆ ಒಂದೇ ರೀತಿಯಲ್ಲಿ ಸಾಗತಕ್ಕಂತಹ
ದೇಹದ ಪೋಷಣೆಗೆ ಈ ಹೊರಗಿನ ಬೆಳೆ ಬೇಕೇ ಬೇಕು. ಅವ್ರು ಯಾರೇ ಇರಲಿ, ಎಂತಹ ಸಿದ್ಧ ಪುರುಷರಿದ್ರೂ ಕೂಡ, ಪ್ರಭುದೇವರಂತಹ ಬಯಲುಕಾಯಿ ಸಿದ್ಧರಿದ್ರೂ ಕೂಡ ಅವರೂ ಆಹಾರವನ್ನು ತಗೊಳ್ಳೇಬೇಕು. ಇನ್ನು ಸಾಮಾನ್ಯ ಭಿಕ್ಷುಕ, ಉದರ ಪೋಷಣೆಗಾಗಿಯೇ ಜೀವನವನ್ನು ಕಳೀತಕ್ಕಂತಹ ಭಿಕ್ಷುಕನೂ ಕೂಡ ಅವನು ಹೊಟ್ಟೆ ತುಂಬ್ಕೋಬೇಕು. ಬಯಲುಕಾಯಿ ಸಿದ್ಧರಾದಂತಹ ಯೋಗಿಗಳಲ್ಲೆಲ್ಲ ಪರಮಯೋಗಿ ಅಂಥವರು ಕೂಡ ಆಹಾರ ಸ್ವೀಕರಿಸಲೇಬೇಕು. ಅಂದ್ರೆ ಅವ್ರು ಸ್ವಲ್ಪ ಕಡಿಮೆ ಸ್ವೀಕರಿಸ್ಬೋದು, ಅಥವಾ ಯಾವತ್ತೋ ಒಂದು ದಿವಸ ಸ್ವೀಕರಿಸ್ಬೋದು. ಹಿಮಾಲಯದಲ್ಲಿ ಒಬ್ರು ಯೋಗಿ ಬಾಬಾ, ಶಿವಬಾಬಾ ಅಂತ ಕರೀತಾರೆ ಅವ್ರಿಗೆ, ತ್ರಯಂಬಕ ಬಾಬಾ ಅಂತ ಕರೀತಾರೆ, ಯೋಗಿ ಕ್ರಿಸ್ತ ಅಂತ ಕೂಡ ಕರೀತಾರೆ. ಅಂತ ಕರೆದ್ರು ಅವರು ಸಾವಿರಾರು ವರ್ಷಗಳು ತಮ್ಮ ದೇಹ ಉಳಿಸ್ಕೊಂಡಿದ್ದಾರೆ ಅಂತ ಬರೀತಾರೆ. ಅವರು ಕೂಡ ಯಾವಾಗಲಾದ್ರೂ ಹಣ್ಣು ಮತ್ತು ಹಾಲು ಅಥವಾ ಹಾಲಿನಲ್ಲಿ ಮಾಡಿದಂತಹ ಅನ್ನ ಯಾವಾಗಲಾದ್ರೂ ಸ್ವೀಕಾರ ಮಾಡ್ತಿದ್ರು ಅಂತ ಬರೀತಾರೆ. ಅಂದ್ರೆ ಎಂತಹ ಸಿದ್ಧ ಪುರುಷರೇ ಇದ್ರೂ ಕೂಡ ಅನ್ನ ಬೇಕು. ಅನ್ನವಿಲ್ಲದೆ ಇರೋದಕ್ಕೆ ಸಾಧ್ಯವಿಲ್ಲ. ಒಂದ್ ವೇಳೆ ಮಾಣಿಕ್ಕಮ್ಮ ಅವರಂತವ್ರು, ಯಾನಗುಂದಿ ಮಾಣಿಕ್ಕಮ್ಮ ಅವರಂತವ್ರು, ಅವ್ರ ಅನ್ನನೇ ಸ್ವೀಕರಿಸ್ತಿರ್ಲಿಲ್ಲ, ಆಹಾರನೇ ಸ್ವೀಕರಿಸ್ತಿರ್ಲಿಲ್ಲ ಅಂದ್ರೂ ಕೂಡ ಸೂರ್ಯನ ಪ್ರಕಾಶದಲ್ಲಿ ಮತ್ತು ಗಾಳಿಯಲ್ಲಿ ಇರ್ತಕ್ಕಂತಹ ಏನಾದ್ರೂ ಒಂದು ಅವರು ಆಹಾರದ ಅಂಶವನ್ನ ಅವರ ಶರೀರ ಪರಿವರ್ತನೆ ಮಾಡಿ ಅವರನ್ನು ಬದುಕಿಸಿರುತ್ತೆ. ಈ ಸ್ಥೂಲ ಶರೀರವನ್ನ ಬದುಕಿಸ್ಬೇಕಾದ್ರೆ ಅನ್ನ ಬೇಕೇ ಬೇಕು. ಅದು ಯಾವ ರೂಪದಲ್ಲಾದ್ರೂ ತಗೋಬಹುದು. ಈಗಲೂ ಕೂಡ ಒಬ್ರು ಗುಜರಾತ್ನಲ್ಲಿ ಹೀರಾ ಮಾಣಿಕ್ ರತನ್ ಅಂತ ಹೇಳಿ, ಶಾ ಅಂತ ಹೇಳಿ ಅವರು ಬದುಕಿದ್ದಾರೆ. ಅವರು ಕೇವಲ ಕಣ್ಣಿನ ಮೂಲಕ ಸೂರ್ಯನ ಪ್ರಕಾಶವನ್ನು ನೋಡಿ ಎಷ್ಟೋ ದಿವಸಗಳಿಂದ ಆಹಾರ ಇಲ್ಲದೆ ಇದ್ದಾರೆ ಅಂತ ಹೇಳ್ತಾರೆ. ಇನ್ನು ನೇರವಾಗಿ ಭೇಟಿಯಾಗಿಲ್ಲ, ಅವರು ಸಾರ್ವಜನಿಕವಾಗಿ ಹೆಚ್ಚು ಕಾಣಿಸ್ಕೊಳ್ಳೋದಿಲ್ಲ, ಒಟ್ಟು ಹೇಳ್ತಾರೆ ಅದನ್ನ, ಸೂರ್ಯನ ಪ್ರಕಾಶವನ್ನ ಕಣ್ಣಿನ ಮೂಲಕ ಹೀರ್ಕೊಂಡು ಅದ್ರ ಮೂಲಕನೇ ಅವರು ದೇಹ ಪೋಷಣೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ. ಇನ್ನು ಕೆಲವರು ಸ್ವಲ್ಪ ನೀರು ಕುಡ್ಕೊಂಡು ಚೆನ್ನಾಗಿ ಪ್ರಾಣಾಯಾಮ ಮಾಡ್ಕೊಂಡು, ಅಥವಾ ಯಾವತ್ತೋ ಒಂದ್ ದಿವಸ ಸ್ವಲ್ಪ ಹಾಲನ್ನು ಸ್ವೀಕರಿಸಿ ತಿಂಗಳನ್ಗಟ್ಲೆ ಧ್ಯಾನ ಮಾಡ್ಕೊಂತಿರ್ತಾರೆ. ಅವ್ರಿಗೆ ಸ್ಥೂಲ ಕಾಯ ಅಂದ್ರೆ ಬೇರೆ ಕಾಯಕವನ್ನು ಮಾಡಕ್ಕಾಗಲ್ಲ. ಕೊನೆಗೆ ಅವರ ಸಂಚಾರ ಕೂಡ ನಿಮ್ಮ ಹಾಗೆ ಇರೋದಿಲ್ಲ. ಬರ್ತಾ ಬರ್ತಾ ಅವರು ಬೇರೆ ರೀತಿಯ ಸಂಚಾರವನ್ನು ರೂಢಿಸ್ಕೊಳ್ಬೋದು. ಅದೇನು ಇದ್ದಕ್ಕಿದ್ದ ಹಾಗೆ ಆ ಸ್ಥಳ ಬಿಟ್ಟು ಎಷ್ಟೋ ಕಿಲೋಮೀಟರ್ ದೂರದಲ್ಲಿ ಅವ್ರು ಕಾಣಿಸ್ಕೊಳ್ಬಹುದು. ಸಿದ್ಧಲಿಂಗೇಶ್ವರ ಜೀವನದಲ್ಲಿ ಮತ್ತು ಬೇರೆ ಬೇರೆ ಸಿದ್ಧ ಪುರುಷರ ಜೀವನದಲ್ಲಿ ಅದನ್ನ ನಾವು ಕಾಣ್ತೀವಿ. ಅವಾಗ ಅವರು ಹಸಿವನ್ನ ಗೆದ್ದವರು. ಆದ್ರೂ ಕೂಡ ಅದು ಕೂಡ ಮೋಕ್ಷ ಅಂತ ತಿಳ್ಕೊಂಡು ಹೇಳಲ್ಲ ಕೆಲವರು. ಸೂಫಿ ಸಂತರಾಗ್ಲಿ ಶರಣರಾಗ್ಲಿ ಅದನ್ನ ಅಂತಹ ಸಿದ್ಧಿಗಳನ್ನು ಕೂಡ ಮೋಕ್ಷ ಅಥವಾ ಲಿಂಗಾಂಗ ಸಾಮರಸ್ಯ ಅಂತ ಕರೆಯಲ್ಲ. ಅವು ಅಣಿಮಾದಿ ಅಷ್ಟ ಸಿದ್ಧಿಗಳಿರ್ಬಹುದೇ ಹೊರತು, ಇವನು ಅಂದ್ರೆ ಯಾರು ಲಿಂಗಾಂಗ ಸಾಮರಸ್ಯವನ್ನು ರೂಢಿಸ್ಕೊಂಡಿರ್ತಾನೋ ಅವನು ಇಂತಹ ಸಿದ್ಧಿಗಳ ಕಡೆ ಗಮನನೇ ಕೊಡಲ್ಲ ಅಂತ ಅವರೇ ಹೇಳೋದು. ಇಲ್ಲಿ ಬಸವಣ್ಣನವರು ನಿಮ್ಮ ಮಟ್ಟಕ್ಕೆ ಇಳಿದು ಈ ಆಧ್ಯಾತ್ಮ ಕೃಷಿ ಮತ್ತು ಲೌಕಿಕ ಕೃಷಿ ಅಂದ್ರೆ ದೇಹದ ಕೃಷಿಯನ್ನ ಸಮನ್ವಯ ಮಾಡಿ ಮಾತಾಡ್ತಾರೆ. ಓಂ ನಮ ಶಿವ ಎಂಬ ನಾಮದ ಬೀಜವ ನಾಲಿಗೆ ತುದಿಯಲ್ಲಿ ಬಿತ್ತಿರಯ್ಯ. ಅಂದ್ರೆ ಅಲ್ಲಿ ಬಿತ್ತೋದಕ್ಕೆ ನೀವು ಕೂರ್ಗಿ ಅಂತ ಬಳಸ್ತೀರ. ಕೂರ್ಗಿ ಅಂತಾರೆ. ಅದು ಏನ್ ಮೇಲ್ಗಡೆ ಅದ್ರದ್ದು ಬಾಯಿ ಇರುತ್ತೆ, ಕೆಳಗಡೆಯಿಂದ ಅದು ನೇರವಾಗಿ ಬೀಳುತ್ತೆ, ಎಲ್ಲೆಲ್ಲೋ ಬೀಳೋದಿಲ್ಲ. ಅದು ಏನದ್ ನೇಗ್ಲಿ ಕಟ್ಕೊಂಡು ಅದ್ರಲ್ಲಿ ಬಿತ್ಕೊಂತ ಹೋಗ್ತಾರೆ. ಅದು ಮುಂದ್ಗಡೆ ಎತ್ತು ಎಳ್ಕೊಂತ ಹೋಗುತ್ತೆ. ಈಗ ಟ್ರ್ಯಾಕ್ಟ್ರಲ್ಲೇ ಬಿತ್ತಾರೆ. ಅದ ಒಟ್ಟು ಕೂರ್ಗಿ, ಅದರಲ್ಲಿ 3 ತಾಳುಗಳಿರ್ತವೆ ಅನ್ನುವಂತ ನಂಬಿಕೆ ಇದೆ. ಇಲ್ಲಿ ಓಂ ನಮ ಶಿವ ಅನ್ನುವಂತಹ ಬೆಳೆಯನ್ನ ಬಿತ್ತಲಿಕ್ಕೆ, ಬೀಜವನ್ನು ಬಿತ್ತಲಿಕ್ಕೆ ಬಾಯಿಯೇ ಕೂರ್ಗೆ, ನಾಲಿಗೆಯೇ ಕೂರ್ಗೆ, ನಾಲಿಗೆಯ ತುದಿಯಲ್ಲಿ ಬಿತ್ತಿರಯ್ಯ. ಅಂದ್ರೆ ಎಲ್ಲರೂ ಕೂಡ ಮೊದಲು ಓಂ ನಮ ಶಿವಾಯ ಜಪದ ರೂಪದಲ್ಲಿ, ಧ್ಯಾನದ ರೂಪದಲ್ಲಿ, ಮೊದಲು ಬಹಿರಂಗ ಜಪ, ಅದನ್ನ ವಾಚಕ ಅಂತ ಕರೀತಾರೆ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತ ಏನ್ ಜಪ ಮಾಡ್ತಿರಲ್ಲ ಅದನ್ನ ವಾಚಕ ಅಂತ ಕರೀತಾರೆ. ಬರೇ ತುಟಿ ನಾಲಿಗೆಗಳನ್ನ
ಈ ತರ. ಅದಕ್ಕೆ ಉಪಾಂಶ ಅಂತ ಕರೀತಾರೆ. ಆ ತರ ಜಪ ಮಾಡೋದಕ್ಕೆ ಉಪಾಂಶ ಅಂತ ಕರೀತಾರೆ. ಇನ್ನು ಮನಸ್ಸಿನಲ್ಲೇ ಜಪ ಮಾಡೋದಿದೆ, ಅದನ್ನ ಮಾನಸಿಕ ಅಂತ ಕರೀತಾರೆ. ಅದು ಧ್ಯಾನಕ್ಕೆ ತುಂಬಾ ಹತ್ರ ಕರ್ಕೊಂಡು ಹೋಗುತ್ತೆ. ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ಲೇಬೇಕು. ಅದು ಮುಂದಕ್ಕೆ ಹೋಗ್ತಾ ಇರ್ಬೇಕು, ಬರೀ ಒಂದರಲ್ಲಿ ನಿಲ್ಬಾರ್ದು. ವಾಚಕ ಜಪ ಉಪಾಂಶವಾಗಿ, ಉಪಾಂಶ ಜಪ ಮಾನಸಿಕವಾಗಿ, ಮಾನಸಿಕ ಜಪವೂ ನಿಂತು ಕಡೆಗೆ ಮನಸ್ಸು ಚಂಚಲತೆಯನ್ನು ಕಳ್ಕೊಂಡು ಹೃದಯದ ಭಾಗದಲ್ಲಿ ಅಥವಾ ಹಣೆಯ ಭಾಗದಲ್ಲಿ ಆಜ್ಞಾಚಕ್ರದಲ್ಲಿ ನಿಲ್ಲುತ್ತಲ್ಲ, ಅದು ಅಂತಿಮ. ಅಥವಾ ಅದು ಮುಂದಕ್ಕೆ ಹೋಗಕ್ಕೆ ಏನು ಸಮಾಧಿಯನ್ನ ಸಾಧಿಸ್ಲಿಕ್ಕೆ, ಸವಿಕಲ್ಪ ಅಥವಾ ನಿರ್ವಿಕಲ್ಪ ಸಮಾಧಿಯನ್ನ ಸಾಧಿಸ್ಲಿಕ್ಕೆ ಅವೆಲ್ಲ ಹಂತಗಳು. ಅದಕ್ಕೆ ನಾಲಿಗೆ ಮೊಟ್ಟ ಮೊದಲು ಬೇಕು. ಅದಕ್ಕೆ ನಾಲಿಗೆ ತುದಿಯಲ್ಲಿ ಬಿತ್ತಿರಯ್ಯ, ಹೃದಯ ಹೊಲವ ಮಾಡಿ. ಹೃದಯವೇ ಹೊಲ. ಅಲ್ಲಿ ಬೀಜ ಬಿತ್ತಲಿಕ್ಕೆ ಹೊಲವನ್ನು ಹೆಂಗ್ ಬಳಸ್ತಿರೋ, ಇಲ್ಲಿ ಮಂತ್ರದ ಬೀಜವನ್ನು ಬಿತ್ತೋದಕ್ಕೆ ಹೃದಯ ಹೊಲ. ಅದಕ್ಕೆ ಒಂದು ಬಸವಣ್ಣವ್ರದ್ದೊಂದು ಪ್ರಸಿದ್ಧವಾದ ವಚನ ಬರುತ್ತೆ ನೋಡಿ, ಬೆಳೆವ ಭೂಮಿಯಲ್ಲಿ ಒಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿ ಈ ಅದು ಎಚ್ಚರಲಿ ಅದು. ಆ ಬೆಳೆಯುವ ಭೂಮಿ ಯಾವ್ದಪ್ಪ ಅಂದ್ರೆ ಹೃದಯ. ಆ ಹೃದಯವನ್ನೇ ಹೊಲ ಮಾಡಿ, ಹೃದಯ ಹೊಲವ ಮಾಡಿ ಮನದ ನೇಗಿಲ ಹೂಡಿ, ಮನಸ್ಸನ್ನೇ ನೇಗಿಲನ್ನಾಗಿ ಹೂಡ್ಬೇಕು. ಹೆಂಗೆ ನೇಗಿಲನ್ನ ಎತ್ತಿಗೆ ಕೂಡಿಸಿ ಕಟ್ತೀವಲ್ವಾ, ನೇಗಿಲನ್ನ ನೊಗದ ಮೇಲೆ ಹಾಕ್ಬಿಟ್ಟು ನೇಗಿಲ ಮುಂದಿನ ಭಾಗವನ್ನ ನೊಗಕ್ಕೆ ಕಟ್ಟಿರ್ತೀರ. ಆ ಕುಳ ಅಂತ ಏನಂತಾರೆ, ಅದನ್ನ ಭೂಮಿಗೆ ಹಾಕಿರ್ತೀರ. ಹಾಗೆ ಹೆಂಗ ಕಟ್ತಿರೋ ಹಾಗೆ ಮನಸ್ಸು ಅನ್ನುವಂತ ನೇಗಿಲನ್ನ ಶ್ವಾಸಕೋಶ ಅನ್ನುವಂತ ಎತ್ತುಗಳಿಗೆ ಕಟ್ಟಬೇಕು. ಇಲ್ಲಿ ನಿಮಗೆ ಕುಂಭಕದ ಮಹತ್ವ ಗೊತ್ತಾಗತ್ತೆ. ದೀರ್ಘ ಉಸಿರಾಟ, ಮೊದಲು ದೀರ್ಘ ಉಸಿರಾಟ ರೂಢಿಸ್ಕೋಬೇಕು. ನೀವು ತೆಳಗಿರೋರು ದಪ್ಪ ಆಗಕ್ಕೆ ಏನ್ ಮಾಡ್ಬೇಕು ಅಂತ ಕೇಳ್ತಿರ್ತಿರಲ್ಲ, ಕುಂಭಕವನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಗೊತ್ತಾಯ್ತಲ್ಲ, ಸುಮತಿ ಆಗ್ಲಿ, ಒಟ್ಟು ಯಾರ್ಯಾರು ತೆಳಗಿರೋರು ಇದ್ದೀರಲ್ಲ, ನಿಮಗೆ ಯಾವಾಗ ನಿದ್ದೆ ಬರಲ್ಲ ಅಥವಾ ಯಾವಾಗ ಫ್ರೀ ಇರ್ತೀರಾ, ಯಾವಾಗ ಕೆಲಸ ಇರಲ್ಲ, ಅವಾಗ ನೀವು ಚಿಂತೆ ಮಾಡೋದು ಅಥವಾ ಮತ್ತೇನೋ ಸ್ವರ್ಗದು ದುಃಖ ಪಡೋದು ಬಿಟ್ಟು ಕುಂಭಕ 5 ಸೆಕೆಂಡಿಂದ ರೂಢಿ ಮಾಡ್ಕೊಳ್ಳಿ, 10 ಸೆಕೆಂಡಿಂದ ರೂಢಿ ಮಾಡ್ಕೊಳ್ಳಿ, 15 ಸೆಕೆಂಡಿಂದ ರೂಢಿ ಮಾಡ್ಕೊಳ್ಳಿ. ಮೊದಲು ದೀರ್ಘವಾದ ಉಸಿರಾಟವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಮೇಲೆ ಮೂಗು ಬಾಯನ್ನು ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಒಳಗಡೆ ನಿಲ್ಸೋದು. ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ನಿಲ್ಲಿಸ್ಕೋ ಅಂತ ಬರೋದು. ಮೊದಲು ಸ್ವಲ್ಪ ಕಷ್ಟ ಆಗುತ್ತದು. ಕೆಲವ್ರಿಗೆ ತಲೆ ಸುತ್ತ ಬಂದಂಗೂ ಆಗ್ಬೋದು, ನನಗೆ ಆಗ್ತಿತ್ತು ಮೊದಲು. ಅವಾಗ ಹಂಗೆ ತಲೆ ಸುತ್ತ ಬಂದ್ರೆ ಮಲ್ಕೊಂಡ್ಬಿಡ್ತಿದ್ದೆ. ಹಿಂಗೆ ವಜ್ರಾಸನ ಹಾಕಿದ್ರೆ ಮುಂದಕ್ಕೆ ಹಾಗೆ ಬಾಗ್ಬಿಡೋದು. ಇಲ್ಲ ಅಂತಂದ್ರೆ ಹಿಂದಕ್ಕೆ. ಅದು ಗೊತ್ತಿರ್ಬೇಕು, ತಲೆ ಸುತ್ತ ಬಂದ್ರು ಹೆದರ್ಕೋಬಾರ್ದು. ಆಮೇಲೆ ಒತ್ತಾಯಪೂರ್ವಕವಾಗಿ ತಲೆ ಸುತ್ತ ಬಂದಾಗ್ಲೂ ಹಠ ಮಾಡಬಾರ್ದು, ಮಲ್ಕೊಂಬಿಡೋದು ಸುಮ್ಮನೆ. ಆವಾಗ ನಮಗೆ ಅದು ಒಂದು ಸಮಸ್ಥಿತಿಗೆ ಬರುತ್ತೆ. ಹೀಗೆ ಆ ಶ್ವಾಸಕೋಶಗಳನ್ನು ಎತ್ತುಗಳಿಗೆ ಆ ಮನಸ್ಸು ಅನ್ನುವಂತ ನೇಗಿಲನ್ನು ಕಟ್ಟೋದೊಂದು ಹೀಗೆ. ಅಲ್ಲೇನು ಹಗ್ಗ, ಅಲ್ಲಿ ಜ್ಞಾನೋದಯ ಎಂಬ ಹಗ್ಗ ಕಣ್ಣಿಯ ಮಾಡಿ ಅಂತ ಬಳಸಿದ್ದಾರೆ. ಆದ್ರೆ ಅದು ಹೊರಗಿನ ಹಗ್ಗ ಅಲ್ಲ, ಅದು ಅರಿವು ಅನ್ನುವಂತಹ ಹಗ್ಗ. ಜ್ಞಾನೋದಯವೆಂಬ ಹಗ್ಗ ಕಣ್ಣಿಯ ಮಾಡಿ ನಿರ್ಮಲವೆಂಬ ಕುಂಟೆ ಹೊಡೆಯಿರಯ್ಯ. ಮನಸ್ಸಿನಲ್ಲಿರ್ತಕ್ಕಂಥದ್ದೆಲ್ಲ, ಚಿತ್ತದಲ್ಲಿರ್ತಕ್ಕಂಥದ್ದು ನಾವು ಹೊರಗೆ ಬರ್ತಿರುತ್ತೆ. ಅವಾಗ ಭಯ ಪಡಬಾರ್ದು. ನಮಗ್ ಗೊತ್ತಿಲ್ಲದೆ ಇರ್ತಕ್ಕಂತಹ ಭಾವನೆಗಳು ಕೂಡ, ಜನ್ಮ ಜನ್ಮಾಂತರದ ದುಷ್ಕರ್ಮಗಳು, ದುಷ್ಪ್ರವೃತ್ತಿಗಳು ಮೇಲೆದ್ದು ಬರಬಹುದು. ಆವಾಗ ಯಾರು ಹೆದರ್ಕೋಬಾರ್ದು, ಧೈರ್ಯವಾಗಿ ನಾವು ಮುನ್ನುಗ್ಬೇಕು. ಇದೆಲ್ಲ ಚಿತ್ತದ ಆಳದಲ್ಲಿರ್ತಕ್ಕಂಥ ದುರ್ವಾಸನೆಗಳು, ಕೆಲವು ಸಾರಿ ಸದ್ವಾಸನೆಗಳು ಬರ್ಬೋದು. ಕವಿಗಳಾಗ್ಬೋದು, ಆಮೇಲಿಂದ ಸಾಹಿತಿಗಳಾಗ್ಬೋದು, ಅವ್ರಿಗೆಲ್ಲ ಚಿತ್ತದಲ್ಲಿರ್ತಕ್ಕಂಥದ್ದೇ ಅವ್ರಿಗೊಂದು ಸ್ಥಿತಿ. ಅದಕ್ಕೆ ಋಷಿ ಮಾತ್ರ ಕವಿಯಾಗಬಲ್ಲ ಅಂತ ಅವರು ಹೇಳ್ತಾರೆ. ಅಂದ್ರೆ ಒಬ್ಬ ಸಾಧಕ ಮಾತ್ರ ಕವಿಯಾಗಬಲ್ಲ. ಅದು ಚಿತ್ತದಲ್ಲಿರ್ತಕ್ಕಂಥ ಓದಿರ್ತಕ್ಕಂಥದ್ದು ಶಬ್ದ ಸಂಗ್ರಹ, ಅದು ಕ್ರಮಬದ್ಧವಾಗಿ ಜೋಡಣೆ ಆದ್ರೆ ಕವಿತೆ ಆಗ್ತದೆ. ಆ ಕವಿತೆ ಕಾವ್ಯ ಯಾವುದು ಬೇಡ ನಮ್ಗೆ. ಆ ಮನಸ್ಸನ್ನ ಇರ್ತಕ್ಕಂಥ ದುರ್ವಾಸನೆಗಳನ್ನು ಗುರುತಿಸಿ ಹೊರಗಾಕ್ಬೇಕು ಅಂತಕ್ಕಂಥವನು ಸಾಧಕ. ಅವನು ಯಾವುದನ್ನು ಬರೆಯೋದಕ್ಕೆ ಅಥವಾ ಅದಕ್ಕೆ ಸಾಧಕರು ಯಾರು ನಿಮ್ಗೆ ಸಾಹಿತಿಗಳಾಗೋದಿಲ್ಲ, ನೀವು ಗಮನಿಸಬಹುದು. ಹೀಗೆ ನಿರ್ಮಲವೆಂಬ ಕುಂಟೆ ಹೊಡೆಯೋದು ಅಂದ್ರೆ ಮನಸ್ಸನ್ನ, ಚಿತ್ತವನ್ನ ನಿರ್ಮಲ ಮಾಡ್ತಾ ಹೋಗೋದು. ಆಮೇಲೆ ಮುಂದೆ ಹೇಳ್ತಾರೆ, ಮದ ಮತ್ಸರವೆಂಬ ಮರಗಳ ಕಡಿಯುತ್ತಾ. ಮದ ಅಂದ್ರೆ ಅಹಂಕಾರ, ಮತ್ಸರ ಅಂದ್ರೆ ಹೊಟ್ಟೆ ಕಿಚ್ಚು. ಸಾಧಕರಿಗೆ ಜಾಸ್ತಿ ಆಗ್ತಿರುತ್ತೆ ಇದು, ಅದನ್ನ ಸರಿಯಾಗಿ ಲಕ್ಷ್ಯದಲ್ಲಿಡ್ಬೇಕು. ಸಾಧಕರಿಗೆ ಅಹಂಕಾರ ಜಾಸ್ತಿ ಬರ್ತಿರ್ತದೆ, ಹೊಟ್ಟೆ ಕಿಚ್ಚು ಜಾಸ್ತಿ ಬರ್ತಿರ್ತದೆ. ಬರಬಾರ್ದು ಅಂತಲ್ಲ, ಬರುತ್ತೆ. ಗೆಲ್ಲಬೇಕು ಅಂತ ಹೋದಾಗ ಅರಿಷಡ್ ವರ್ಗಗಳು ಅಥವಾ ಚಿತ್ತ ಸ್ಪ್ರಿಂಗ್ ತರ ಕೆಲಸ ಮಾಡ್ತದೆ. ಸ್ಪ್ರಿಂಗ್ನ ನಾವು ಎಷ್ಟು ಒತ್ತಿ ಹಿಡಿದಿರ್ತೀವಲ್ಲ ಅಥವಾ ಎಷ್ಟು ಈಜಿರ್ತೀವಲ್ಲ ರಬ್ಬರ್ನ,
ಕೈ ಬಿಟ್ರೆ ಅಷ್ಟೇ ಆ ಮಟ್ಟಕ್ಕೆ ಕುಗ್ಗಿಬಿಡುತ್ತೆ. ಹಾಗೆ ಸಾಧನೆ ಕೆಲವು ಸಾರಿ ಏನು ಸಾಧನೆಯಲ್ಲಿ ಮುಂದೆ ಹೋಗ್ತಾ ಇಲ್ಲ ಅನ್ನುವ ದುಃಖ ಆಗ್ಬೋದು, ಕಠಿಣ ಆಗ್ಬೋದು. ಆವಾಗ ಗುರುವಿನ ಸಹಾಯ ತಗೊಳ್ಬೇಕು, ಮಾರ್ಗದರ್ಶನ, ಗುರು ಹಿರಿಯರ. ಅದಕ್ಕೆ ಸತ್ಸಂಗ ಸತ್ಸಂಗ ಸತ್ಸಂಗ. ಇವತ್ತು ಆಕ್ಚುಲಿ ಮಹಾದೇವಕ್ಕನವ್ರದೊಂದು ವಚನ ಹೇಳ್ಬೇಕು ಅನ್ಕೊಂಡಿದ್ದೆ. ಈ ಹಾಡು ಅವ್ರ ಅಕ್ಕವ್ರು ಹಾಡಿದ್ರಲ್ಲ, ಅದನ್ನ ಸರಿಯಾಗಿ ಹಾಡೋದನ್ನ ಪ್ರಾಕ್ಟೀಸ್ ಮಾಡಿ ಅಂತ ತೋರಿಸೋದಕ್ಕೋಸ್ಕರನೇ ಅದನ್ನ ಹಾಡದೆ, ಗೊತ್ತಾಯ್ತಲ್ವಾ? ಅದಕ್ಕೆ ಆ ಸತ್ಸಂಗ ಅನ್ನುವಂಥದ್ದನ್ನ ಶಂಕರಾಚಾರ್ಯರಂತ ಅಲ್ಲಮ ಪ್ರಭುಗಳಂತ ನಿರ್ಲಿಪ್ತ ಯೋಗಿಗಳು ಕೂಡ ಸತ್ಸಂಗವನ್ನು ಬಯಸ್ತಾರೆ. ಸತ್ಸಂಗ ಬೇಕು ಅಂತ ಹೇಳ್ತಾರೆ. ಸತ್ಸಂಗವೇ ಮೋಕ್ಷಕ್ಕೆ ಕರ್ಕೊಂಡು ಹೋಗುತ್ತೆ. ಗೊತ್ತಿರ್ಬೇಕು, ಪ್ರಸಿದ್ಧವಾದ ನಿಮಗೆ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವೇ ಜೀವನ್ ಮುಕ್ತಿ. ನೋಡಿ, ಕೊನೆಗೆ ಜೀವನ್ ಮುಕ್ತಿಗೆ ಮೂಲ ಸತ್ಸಂಗ. ಆ ಮದ ಮತ್ಸರಗಳು ಅಳಿಬೇಕಾದ್ರೆ, ಕಾಮಕ್ರೋಧಗಳು ಉದಾತ್ತೀಕರಣ ಆಗ್ಬೇಕಾದ್ರೆ ಅಳಿಯೋದಲ್ಲ, ಇವನ್ನ ಬದಲಾಯಿಸ್ಬೇಕು. ಇವನ್ ಅಳಿಯಕ್ ಸಾಧ್ಯ ಇಲ್ಲ. ಹೊಟ್ಟೆ ಕಿಚ್ಚು ವಿಶಾಲ ಮನೋಭಾವನೆಯಾಗಿ ಪರಿವರ್ತನೆ ಆಗ್ಬೇಕು. ಮದ ಅಹಂಕಾರ ಅನ್ನುವಂಥದ್ದು ಕಿಂಕರತೆಯಾಗಿ ಪರಿವರ್ತನೆ ಆಗ್ಬೇಕು. ಕಾಮ ಅನ್ನುವಂಥದ್ದು ಭಕ್ತಿಯಾಗಿ ಪರಿವರ್ತನೆ ಆಗ್ಬೇಕು. ಕ್ರೋಧ ಅನ್ನುವಂಥದ್ದು ಕರುಣೆಯಾಗಿ, ಕ್ರೋಧದ ಜಾಗದಲ್ಲಿ ಕರುಣೆಯನ್ನ ಸ್ಥಾಪನೆ ಮಾಡ್ಕೋಬೇಕು. ಹೇಳ್ತಾರ ಅವರು ಚನ್ನಬಸವಣ್ಣವ್ರು ಇನ್ ಬಹಳ ಚೆನ್ನಾಗಿ ಹೇಳ್ತಾರೆ, ಕಾಮವೇ ಭಕ್ತಿಯಾಗಿ ಪರಿವರ್ತನೆ ಆಗ್ಬೇಕು. ಕಾಮ ಇಲ್ದಿದ್ದವ್ರಿಗೆ ಭಕ್ತಿನೂ ಇರಲ್ಲ. ಒಂದ್ ವೇಳೆ ಕಾಮ ಇಲ್ಲದೆಯವ್ರಿಗೆ ಭಕ್ತಿ ಬಂದಿದ್ರೆ ಎಲ್ಲಾ ನಪಂಸಕರು ಭಕ್ತರಾಗ್ಬಿಡ್ಬೇಕಾಗಿತ್ತು. ಮೂರನೇ ಲಿಂಗಿಗಳು, ತ್ರಿಲಿಂಗಿಗಳು, ಅಥವಾ ಅವ್ರಿಗೇನ್ ಹೇಳ್ತಿರಲ್ಲ, ಅವರೆಲ್ಲರೂ ಆ ಟೋಲ್ ಗೇಟ್ಗಳಲ್ಲಿ ಅಲ್ಲಿ ಭಿಕ್ಷೆ ಬೇಡ್ತಿರ್ತಾರಲ್ಲ, ಅವರೆಲ್ಲರೂ ಭಕ್ತಿವಂತರೇ ಆಗ್ಬೇಕಾಗಿತ್ತು. ಕಾಮದ ವಿರೋಧಿಯಾಗಿದ್ರೆ ಭಕ್ತಿ. ಭಕ್ತಿ ಕಾಮದ ವಿರೋಧಿ ಅಲ್ಲ. ಕಾಮ ಬೇರು, ಭಕ್ತಿ ಹೂ ಹಣ್ಣು. ಆ ಕಾಮವನ್ನೇ ಪರಿವರ್ತನೆ ಮಾಡಿ ಭಕ್ತಿಯನ್ನಾಗಿ ನಾವು ಪರಿವರ್ತಿಸ್ಲೇಬೇಕು. ಅನಿವಾರ್ಯವಾದಂತಹದ್ದು. ಆದ್ರಿಂದ ಭಕ್ತಿ ಮತ್ತು ಕಾಮ ಬಹಳ ಹತ್ರ ಸಂಬಂಧಿಕರು, ಅಥವಾ ಅವೇ ಕಾಮವೇ ಉದಾತ್ತೀಕರಣಗೊಂಡು ಭಕ್ತಿ ಆಗ್ತಕ್ಕಂಥದ್ದು. ಕಾಮ ಕ್ರೋಧ, ಕ್ರೋಧದ ಜಾಗದಲ್ಲಿ ಕರುಣೆ ಹುಟ್ಟಬೇಕು. ಒಬ್ಬ ಉಗ್ರ ಪ್ರತಾಪಿನೇ, ಉಗ್ರ ಸಿಟ್ಟುಗಾರನೇ ಅವನು ಕರುಣೆಯಾಗಿ, ನಾಮದೇವ ಇರ್ಬೋದು, ವಾಲ್ಮೀಕಿ ಇರ್ಬೋದು, ಅಂಗುಲಿಮಾಲ, ನಮ್ಮ ಶರಣರಲ್ಲಿ ನನ್ನಯ್ಯ ಅಂತ ಬರ್ತಾನೊಬ್ಬ, ಅವನು ಮೊದಲು ಕ್ರೂರಿ ರಾಕ್ಷಸ, ಅವನು ಕೂಡ ಸುಜ್ಞಾನಿ ದೇವರಿಂದ ಪರಿವರ್ತನೆ ಆಗ್ತಾನೆ, ನನ್ನಯ್ಯ. ಹೀಗೆ ಕ್ರೋಧದ ಜಾಗದಲ್ಲಿ ಕರುಣೆಯನ್ನ ನಾವು ಪ್ರತಿಷ್ಠಾಪಿಸ್ಬೇಕು. ಕಾಮಕ್ರೋಧವೆಂಬ ಕಳೆಯನೆ ಕಿತ್ತು, ಪಂಚೇಂದ್ರಿಯಗಳ ಮಂಚಿಗೆನೆ ಹೂಡಿ, ಚಂಚಲವೆಂಬ ಪಕ್ಷಿ ಹೊಡೆಯಿರಯ್ಯ. ಚಂಚಲತೆ ಎನ್ನುವಂತಹ ಪಕ್ಷಿಯನ್ನ ಹೊಡೆಯಿರಿ. ಈ ಪಂಚೇಂದ್ರಿಯಗಳನ್ನ ಮೆಟ್ಟಿ ನಿಲ್ಬೇಕು. ಅದು ಸಿಕ್ಕಂದ ಹರಿ ಬಿಡಬಾರ್ದು ಪಂಚೇಂದ್ರಿಯಗಳನ್ನ. ಕಣ್ಣು ಸಿನಿಮಾಕ್ಕೆ ಹೋಗ್ಬೇಕಂತ ಬಯಸ್ಬಹುದು, ಆವಾಗ ಅದನ್ನ ನಿಯಂತ್ರಣ ಮಾಡಿ ಒಳ್ಳೆಯದನ್ನ ನೋಡು, ಪ್ರಕೃತಿಯನ್ನ ನೋಡು, ಆ ಮರಗಿಡಗಳನ್ನ ನೋಡು, ಬೆಳೆಸು, ಕಾಡನ್ನು ನೋಡು, ಆಮೇಲೆ ಲಿಂಗವನ್ನ ನೋಡು. ಹೀಗೆ ಅದನ್ನ ಪರಿವರ್ತನೆ ಮಾಡು. ಚರ್ಮ ಕೆಲವು ಸಾರಿ ಬೇಡವಾದ ಬಟ್ಟೆಗಳನ್ನ, ಕೆಲವು ಸಾರಿ ವೈರಾಗ್ಯದಲ್ಲಿ ನಮಗೆ ಬಟ್ಟೆಗಳು ಬೇಡ ಅನ್ಸಿರುತ್ತೆ. ಸಾಧನೆ ಮಾಡ್ತಾ ಮಾಡ್ತಾ ಕೆಲವು ಸಾರಿ ಬಟ್ಟೆಗಳ ಹುಚ್ಚು ಹಿಡಿಬಹುದು. ಅದನ್ನು ನಾವು ಗೆಲ್ಬೇಕು. ಅದು ಚರ್ಮದ ವಿಕಾರ. ಆ ಬಟ್ಟೆ ತೊಡ್ಬೇಕು, ಈ ಬಟ್ಟೆ ತೊಡ್ಬೇಕು, ಆ ಆಭರಣ ತೊಡ್ಬೇಕು ಅನ್ನೋದು ಬರುತ್ತಲ್ಲ, ಸಾಧಕರಿಗೆ ಬರ್ಬೋದು ಕೆಲವು ಸಾರಿ. ಅದನ್ನ ನಾವು ಮೆಟ್ಟಿ ನಿಲ್ಬೇಕು. ಪಂಚೇಂದ್ರಿಯಗಳ ಮಂಚಿಗೇನೆ ಹೂಡಿ, ಚಂಚಲವೆಂಬ ಪಕ್ಷಿ ಹೊಡೆಯಿರಯ್ಯ. ಉದಯಾಸ್ತಮಾನವೆಂಬ ಎರಡು ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿ ಎಳೆಯುತ್ತಿದೆ. ಸ್ವಾಮಿ ಶ್ರೀ ಕೂಡಲ ಸಂಗನ ನೆನೆದಡೆ ಹುಟ್ಟು ಸಾವು ಎಂಬುದಿಲ್ಲವಯ್ಯ. ಉದಯಾಸ್ತಮಾನ ಅಂದ್ರೆ ಹಗಲು ಮತ್ತು ರಾತ್ರಿ ಅನ್ನೋದು ಎರಡು ಕೊಳಗ. ಕೊಳಗ ಅನ್ನೋದು ಇನ್ನೊಂದು ಮಾಪು. ಹೀಗೆ ಕೆಜಿ, ಅರ್ಧ ಕೆಜಿ, 1/4 ಕೆಜಿ ಅಥವಾ ಪಾವು, ಸೇರು ಅಂತ ಅಳಿತಿರಲ್ಲ. ಕೊಳಗ ಅನ್ನೋದು ದೊಡ್ಡದು. ನಾವು ನೋಡಿದೀವಿ ಕೊಳಗನ, ಹಂಡೆ ಇದ್ದಂಗೆ ಇರ್ತಿತ್ತು. ಸುಮಾರು ಒಂದು 12 ಕೆಜಿನೋ ಏನೋ ಹಿಡಿತಿತ್ತು. ಅದರಲ್ಲೇ ಅಳಿತಿದ್ರು ಅವಾಗೆಲ್ಲ. ಆ ಉದಯಾಸ್ತಮಾನವೆಂಬ ಎರಡು ಕೊಳಗದಲ್ಲಿ ನಮ್ಮ ಆಯುಷ್ಯ ಅನ್ನುವಂತಹ ರಾಶಿಯನ್ನು ಅಳದಾಳದು ಚೆಲ್ತಾ ಇದೆ ವಿಧಿ. ಅಂದ್ರೆ ಮುಗಿಸ್ತಾ ಇದೆ. ಆ ಮುಗಿಯೋದ್ರೊಳಗೆ, ಆಯುಷ್ಯ ಮುಗಿಯೋದ್ರೊಳಗೆ ಪರಮಾತ್ಮನ ನೆನೆಸಿ ಒಳ್ಳೆ ಕೆಲಸಗಳನ್ನು, ಒಳ್ಳೆ ಗುಣಗಳನ್ನು ಕಲಿತು ಒಳ್ಳೆ ಕೆಲಸ ಮಾಡಿ. ಯಾರೂ ಸಿದ್ಧ ಪುರುಷರಾಗಿ ಹುಟ್ಟಿರೋದಿಲ್ಲ ರೀ, ಅದನ್ನ ತಿಳ್ಕೊಳ್ಳಿ ಮೊದಲು. ಯಾರೇ ಇರ್ಲಿ ಹೆದರ್ಬೇಡಿ. ನೀವು ಈ ಮಾರ್ಗಕ್ಕೆ ಬಂದಿದ್ದೀರಾ ಅಂದ್ರೆ, ಆಶ್ರಮಕ್ಕೆ ಬಂದಿದ್ದೀರಾ ಅಂದ್ರೆ, ಮಹಾಮನೆಗೆ ಬಂದಿದ್ದೀರಾ ಅಂದ್ರೆ ಯಾವುದೋ ಜನ್ಮದ ಪೂರ್ವಜನ್ಮ ಪುಣ್ಯ ಇದೆ ಅಂತ ಅರ್ಥ. ಲಿಂಗ ದೀಕ್ಷೆ ತಗೊಂಡಿದ್ದೀರಾ ಅಂದ್ರೆ ಪೂರ್ವಜನ್ಮದ ಪುಣ್ಯ ಇದೆ ಅಂತ ಅರ್ಥ. ಆ ಪೂರ್ವ ಜನ್ಮದ ಪುಣ್ಯವನ್ನ ಬಳಸ್ಕೊಳ್ಳಿ. ಕಾಡ್ತಿರುತ್ತೆ,
ಅಯ್ಯೋ ಇದೇನ್ ಚೆನ್ನಾಗಿಲ್ಲ, ಸಾಧನೆ ಮಾಡಕ್ ಆಗ್ತಾ ಇಲ್ಲ ನನ್ನ ಕೈಲಿ, ಹೋಗ್ಬಿಡೋಣ ಅಂತಾನು ಅನ್ನಿಸ್ಬಿಡ್ಬೋದು. ಅದು ಪಾಪದ ಫಲವಾಗಿ ನಮ್ಮ ದುಷ್ಕರ್ಮಗಳು ಇರ್ತವೆ. ದುಷ್ಕರ್ಮ ಸುಕರ್ಮ ಎರಡೂ ಇರ್ತದೆ ಪ್ರತಿಯೊಬ್ಬರಿಗೂ ಕೂಡ. ಸುಕರ್ಮ ಕರ್ಕೊಂಬಂದಿರುತ್ತೆ, ದುಷ್ಕರ್ಮ ಕಳ್ಸಕ್ ಪ್ರಯತ್ನ ಪಡ್ತಿರುತ್ತೆ. ಆ ದುಷ್ಕರ್ಮವನ್ನು ಮೆಟ್ಟಿ ನಿಂತು ತ್ಯಾಗ, ವೈರಾಗ್ಯ, ಆಮೇಲೆ ವಿಶಾಲ ಮನೋಭಾವನೆ, ಸೈರಣೆ, ತಾಳ್ಮೆ, ಇವೆಲ್ಲ ಕಿಂಕರತೆ ಅಳವಡಿಸ್ಕೊಂಡು ಸೇವಾ ಮನೋಭಾವನೆ, ಇವೆಲ್ಲವೂ ನಮ್ಮನ್ನ ರಕ್ಷಣೆ ಮಾಡ್ತವೆ. ನನಗೂ ಸನ್ಯಾಸ ಮಾರ್ಗದಲ್ಲಿ ಬಂದುವಾಗ ಬರೋ ಕಷ್ಟಗಳನ್ನ ನೋಡಿ ಎಷ್ಟೋ ಸಾರಿ ವಾಪಸ್ ಹೋಗ್ಬಿಡೋಣ ಅಂತ ಅನ್ಸಿದ್ದುಂಟು. ಆದ್ರೆ ನನಗೆ ದೇವರೊಂದು ಒಳ್ಳೇದ್ ಮಾಡಿದ್ದೇನಂದ್ರೆ ಕೆಲ್ಸಕ್ಕೆ ರಾಜೀನಾಮೆ ಕೊಡಿಸಿದ್ದು. ಒಂದು ವಾರಕ್ಕೇನೆ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟಿದ್ದೆ ನಾನು, ಒಂದೇ ವಾರದಲ್ಲಿ. ಅದು ಏನು ಅಪ್ರೂವ್ಡ್ ಪೋಸ್ಟ್ ಅದು. ಕರೆಕ್ಟಾಗಿ ನಾಳೆಗೆ ಇವತ್ತಿಗೊಂದು ವರ್ಷ ಆಯ್ತು. ಅಂದ್ರೆ ಮೇ 26ನೇ ತಾರೀಕು ನಾನು ಅಲ್ಲಿಂದ ಹೊರಟಿದ್ದು ಬೆಂಗಳೂರಿಂದ. 27ಕ್ಕೆ ಕೂಡಲ ಸಂಗಮಕ್ಕೆ ಬಂದೆ. ಇವತ್ತು 25, ಮೇ 25, 32 ವರ್ಷ ಕಂಪ್ಲೀಟ್ ಆಯ್ತು. ಅದು ನೆನಪಾಗಿರ್ಲಿಲ್ಲ. ನೆನಪಾಯ್ತು ಇದ್ದಕ್ಕಿದ್ದಂಗೆ. ಇವತ್ತು ಕೂಡ ಒಂದು ವಿಶೇಷವಾದ ಕಾರ್ಯಕ್ರಮ, ಮಾತಾಜಿಯವರ ಸ್ಮರಣೆನೇ ಆಯ್ತು ಹೆಚ್ಚು ಕಡಿಮೆ. ಅಲ್ಲಿ ನಮ್ಮ ಸಚ್ಚಿದಾನಂದ ಅವರ ಮನೆಯಲ್ಲಿ ಅವ್ರದ್ದು ಗುರು ಪ್ರವೇಶದಲ್ಲಿ. ಅದು ಯೋಗ ಅವತ್ತು ನನ್ಗೆ ಹೇಳಕ್ ನೆನಪಾಗ್ಲಿಲ್ಲ. ಅಲ್ಲಿ ನೆನಪಾಗಿತ್ತು ಬೇರೆಯವ್ರ ಭಾಷಣ ಮಾಡುವಾಗ, ನನ್ನ ಭಾಷಣದಲ್ಲಿ ಸಮಯ ಇರ್ಲಿಲ್ಲ, ಹಾಗಾಗಿ ಅದು ನೆನಪಾಗ್ಲಿಲ್ಲ ಅಂತ ಕಾಣುತ್ತೆ. 32 ವರ್ಷ ಸಂಪೂರ್ಣ ಆಯ್ತು. ಒಂದೇ ಒಂದು ಸವಾಲು ಹಾಕಿದೆ ಬಸವಣ್ಣನಿಗೆ, ನಾನು ಏನೇ ಕಾರಣಕ್ಕೂ ವಾಪಸ್ ಹೋಗೋದಿಲ್ಲ. ಯಾಕೆಂದ್ರೆ ಕೆಲಸನೂ ಬಿಟ್ಟಿದ್ದೆ, ರಾಜೀನಾಮೆ ಕೊಟ್ಟಿದ್ದೆ, ತಾಯಿ ತಂದೆಗಳಿಗೆ ಭಾರ, ಮತ್ತು ಸ್ನೇಹಿತರ ಹತ್ರ ನಾವು ಕೀಳಾಗ್ತೀವಿ, ಸಮಾಜದಲ್ಲಿ ಕೀಳ ದೃಷ್ಟಿಯಿಂದ ನೋಡ್ತಾರೆ. ಆವಾಗ ನಾವು ಆಮೇಲೆ ಸನ್ಯಾಸಿ ಆಗ್ಬಿಟ್ಟು ವಾಪಸ್ ಹೋಗ್ಬಾರ್ದು. ಕಾವಿ ದೀಕ್ಷೆ ತಗೊಳದೆ, ಜಂಗಮ ದೀಕ್ಷೆ ಕೊಡದೆ ಹೋಗಿದ್ರೆ ಅದೇನಾಗ್ತಿತ್ತೋ ಗೊತ್ತಿಲ್ಲ. ಜಂಗಮ ದೀಕ್ಷೆ ಕೊಟ್ಬಿಟ್ಟಿದ್ರು 2 ತಿಂಗಳಲ್ಲಿ. ಆದ್ರಿಂದ ಏನಾದ್ರೂ ಆಗ್ಲಿ ಹಠ ಸಾಧಿಸ್ಬೇಕು ಅಂತ ಹೇಳಿ ನಿಂತಿದ್ದಕ್ಕೆ ಇಂತಹ ಒಂದು ದೊಡ್ಡ ಮಹಾಮನೆ ನಿರ್ಮಾಣ ಆಗೋದಕ್ಕೆ, ಇಷ್ಟು ಜನರು ಉಪವಾಸ ಮಾಡೋದಕ್ಕೆ ನೆರವಾಯ್ತು. ನನಗೂ ಕೂಡ ಒಂದ್ ವೇಳೆ ಅಲ್ಲಿ ನಾನು ವಾಪಸ್ ಹೋಗಿದ್ರು ಈ ಆನಂದ, ಈ ಒಂದು ಸಾಧನೆ ಆಗ್ತಿರ್ಲಿಲ್ಲ. ಖಂಡಿತವಾಗಿ ಲೌಕಿಕದಲ್ಲಿ ಸಾಧ್ಯನೇ ಇಲ್ಲ. ಅಲ್ಲಿ ಏನೇ ದೊಡ್ಡ ಸ್ಥಾನಕ್ಕೆ ಹೋದ್ರು ಕೂಡ ಇದು ಈ ಒಂದು ಆರೋಗ್ಯ, ಆನಂದ ಈ ಆಧ್ಯಾತ್ಮ ಜೀವನದಲ್ಲಿ ಮಾತ್ರ ಸಾಧ್ಯ ಹೊರತು ಇಲ್ಲ ಅಂದ್ರೆ ಸಿಕ್ತಿರ್ಲಿಲ್ಲ. ಅದು ಬಸವಣ್ಣನ ಕೃಪೆ. ಅಷ್ಟು ಹಠ ತೊಟ್ಟು ನಿಂತಿದ್ದಕ್ಕೆ ನಾನು ಕೊನೆಗೆ ಹೇಳ್ಕೊಂಡೆ, ನಿನ್ನ ತತ್ವದಲ್ಲಿ ಒಬ್ಬ ಕಣ್ಣಿಲ್ದವನ್ನ ಬದುಕಿಸುವ ಸಾಮರ್ಥ್ಯ ನಿನಗೆ ಮತ್ತು ನಿಮ್ ತತ್ವದ ಬಸವಣ್ಣನ ತತ್ವದಲ್ಲಿ ಇಲ್ಲದೆ ಹೋದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಳಕ್ಕೂ ಸಿದ್ಧ, ಆದ್ರೆ ಹಿಂದಕ್ಕೆ ಮಾತ್ರ ಹೋಗೋದಿಲ್ಲ ಅಂತ ಹೇಳಿ ಹಠದಿಂದ ಸಾಧನೆ ಮಾಡಿದ್ದಕ್ಕೆ ಈ ಮಟ್ಟಕ್ಕೆ ಬರ್ಲಿಕ್ಕೆ ಅನುಕೂಲ ಆಯ್ತು. ಆದ್ರಿಂದ ಅದು ಇವತ್ತೊಂದು ಸ್ಮರಣೆ. ಅಂದ್ರೆ 25ನೇ ತಾರೀಕು ನಾನು ಬೆಂಗಳೂರಲ್ಲಿ ಇದ್ದೆ, ಮೈಸೂರಲ್ಲಿದ್ದೆ ಅನ್ಸುತ್ತೆ, ಅದು ಬೆಂಗಳೂರಲ್ಲಿ ಇದ್ದೆ ಅನ್ಸುತ್ತೆ. 26ನೇ ತಾರೀಕು ಸಂಜೆ ಇರಬಹುದು, ಬುಧವಾರ ಅವತ್ತು ಹತ್ತದೆ. 27ಕ್ಕೆ ಗುರುವಾರ ಬಂದೆ, 28 ಶುಕ್ರವಾರ, 29ಕ್ಕೆ ಲಿಂಗ ದೀಕ್ಷೆ ನನಗೆ, 30ನೇ ತಾರೀಕು ಭಾನುವಾರ ಇತ್ತು. ಅವತ್ತು ನಮ್ಮ ಮಿಲಿಟರಿ ಅವ್ರದ್ದು ಮದುವೆ, ಅದನ್ನ ಬಿಟ್ಟು ಬಂದಿದ್ದೆ ನಾನು, ಚಂದ್ರಣ್ಣನ ಮದುವೆ ಬಿಟ್ಟು ಬಂದಿದ್ದೆ. ಅದು ಅವತ್ತು ಚೆನ್ನಾಗಿ ನೆನಪಿದೆ. 31ಕ್ಕೆ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇತ್ತು, ಸೋಮವಾರ. ಇದೆಲ್ಲ ಅದಕ್ಕೆ ಹಂಗೆ ನೆನ್ಪಿಟ್ಕೊಂಡಿದ್ದೀನಿ ಅದನ್ನ. ಆ ಸ್ಕೂಲ್ಗೆ ನಾನು ಹೋಗಿ ಅಟೆಂಡ್ ಆಗಬಾರ್ದು, ಹೊಸ ಯಾರನ್ನಾದ್ರು ಅವ್ರು ನೋಡ್ಕೊಳ್ಬೇಕು, ನಾನು ಒಂದು ದಿವಸನೂ ಸ್ಕೂಲ್ ಪ್ರಾರಂಭ ಆದಾಗ ಹೋಗ್ಬಾರ್ದು ಅಂತ ಹೇಳಿ ಆ ಡಿಸಿಷನ್ ತಗೊಂಡಿದ್ದೆ. ಅದಕ್ಕೆ ಈ ಮಟ್ಟಕ್ಕೆ ಮುಟ್ಟೋದಕ್ಕೆ ಅದು ಸಾಧ್ಯ ಆಯ್ತು. ಅದಕ್ಕೆ ನಿಮಗೂ ನಾನು ಹೇಳೋದಷ್ಟೇ, ಹೊಸದಾಗೇನು ನೀವು ಇಲ್ಲಿ ಉದ್ಯೋಗಕ್ಕಾಗಿ ಬಂದಿರ್ಬೋದು, ಸಾಧನೆಗಾಗಿ ಬಂದಿರ್ಬೋದು. ನಮ್ಮಲ್ಲಿ ಇಬ್ರು ಒಂದೇ ದೃಷ್ಟಿಯಿಂದ ನೋಡ್ತೀವಿ ನಾವು. ಸಾಧಕರಿಗೆ ಮತ್ತು ಉದ್ಯೋಗಸ್ಥರ ನಡುವೆ ಭೇದ ಇರೋದಿಲ್ಲ. ಉದ್ಯೋಗಸ್ಥರೇ ಸಾಧಕರಾಗ್ಬೇಕು, ಸಾಧಕರೇ ಉದ್ಯೋಗಸ್ಥರಾಗ್ಬೇಕು. ಎರಡು ಕಾಯಕ ಜೀವಿಗಳು ಮತ್ತು ಸಾಧಕರು. ನೀವು ಸಂಬಳ ತಗೊಂಡ್ರು ಕೂಡ ಸಾಧಕ ರೀತಿಯಲ್ಲೇ ಬದುಕಬೇಕು. ಸಾಧಕರು ಕೂಡ ಕಾಯಕ ಜೀವಿಗಳ ತರ ನಾವು ಸಾಧನೆ ಮಾಡಕ್ ಬಂದಿದೀವಿ ಅಂತೇಳಿ ಆಲಸ್ಯಕ್ಕೆ ಬೀಳಂಗಿಲ್ಲ ಅಥವಾ ಅಹಂಕಾರಕ್ಕೂ ಬೀಳಂಗಿಲ್ಲ. ಹಾಗೆ ನಮ್ಮ ಆಶ್ರಮ ಮಹಾಮನೆಯಲ್ಲಿ ಅದೊಂದು ವ್ಯವಸ್ಥೆಯನ್ನ ಇಟ್ಟಿದೀವಿ. ಕಾಯಕ ಜೀವಿಗಳೇ ಸಾಧಕರು, ಸಾಧಕರೇ ಕಾಯಕ ಜೀವಿಗಳು, ಎರಡೂ ಆಗರಿ ಅಂತ ತಿಳ್ಕೊಂಡು ಹೇಳ್ತಾ ಇಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.